ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾವಿವಾಗ ಫಂಕ್ಷನ್ಗೆ ಹೊರಟಿದ್ದೀವಿ. ನಿನ್ನೆ ತೋರಿಸಿದ್ನಲ್ವ ಈ ಸೀರೆ ನಾನು ಪಿನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ನಾನು ರೆಡಿಯಾಗಿದ್ದೀನಿ ಫಂಕ್ಷನ್ಗೆ. ಸ್ನೇಹಿತರೆ, ನಾನು ಏನು ಫಂಕ್ಷನ್ಗೆ ಹೊರಟಿದ್ದು ಅಂತಲೇ ತಿಳಿಸ್ಲಿಲ್ಲ. ಗೃಹ ಪ್ರವೇಶ ಇತ್ತು. ಇವತ್ತೆರಡು ಕಡೆ ಇತ್ತು ಗೃಹ ಪ್ರವೇಶ. ಒಂದು ಶಿವಮೊಗ್ಗದಲ್ಲಿ, ಇನ್ನೊಂದು ಕೊಪ್ಪದಲ್ಲೇ ಇತ್ತು. ನಾವು ಮೊದಲಿಗೆ ಕೊಪ್ಪದಲ್ಲಿರೋ ಫಂಕ್ಷನ್ ಮುಗಿಸ್ಕೊಂಡು ಆನಂತರ ಶಿವಮೊಗ್ಗಕ್ಕೆ ಹೋದ್ರಾಯ್ತು ಅಂತ ಹೇಳಿ ಹೊರಟಿದ್ದು. ನಾವು ಹೋಗಿದ್ದ ಕಡೆ ಫಂಕ್ಷನಲ್ಲಿ ನಾನು ಎಲ್ಲೂ ವೀಡಿಯೋ ಕೂಡ ಮಾಡಲಿಲ್ಲ. ನಾನು ನಮ್ಮ ಮನೆ ಹತ್ರ ಅಷ್ಟೇ ವೀಡಿಯೋ ಮಾಡಿದ್ದು. ಇದಾದಮೇಲೆ ನಾನು ನಿನ್ನೆ ವೀಡಿಯೋದಲ್ಲಿ ತಿಳಿಸಿದ್ದೆ ನಮ್ಮ ಅಣ್ಣ ಬಂದಿದ್ದಾನೆ ಅಂತೇಳಿ. ನಮ್ಮ ಅಣ್ಣ ಮತ್ತು ಪಾಪು ಆಟ ಆಡ್ತಾ ಇರೋದೊಂದು ಕ್ಲಿಪ್ಪಿಂಗ್ ಇತ್ತು. ಅದನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಮಾವಳಿಯ ಭರ್ಜರಿಯಾಗಿ ಈ ಗಾಡೀಲಿ ಕೂತು ಆಟ ಆಡಿದರು. ಇಲ್ಲಿ ನಾವು ಕೊಪ್ಪದಲ್ಲಿ ಗೃಹ ಪ್ರವೇಶದ ಫಂಕ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಆಗಿ ಹೊರಟ್ವಿ ವಾಪಸ್ಸು. ಏನಂದರೆ ನಾವು ಬೈಕಲ್ಲಿ ಹೋಗಿದ್ವಿ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ, ಒಂದು 5 ನಿಮಿಷದ ಹಾದಿ ದೂರದಲ್ಲಿ ಇತ್ತು ಅಷ್ಟೇ. ಆ ಬೈಕ್ ಯಾಕೋ ಸ್ಟಾರ್ಟೇ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ದೂರ ನಡೆದು ಬಂದು ನಿಂತೆ. ನಮ್ಮ ಮನೆಯವರಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಪಾಪು ಕೂಡ ಅವರ ಜೊತೆನೇ ಇದ್ದಾನೆ. ಎಷ್ಟು ಬಿಸಿಲಿತ್ತು ಅಂತೀರ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವತ್ತಿನ ದಿನ ಪಲ್ಸ್ ಪೋಲಿಯೋ ಇತ್ತಲ್ವ, ನಮ್ಮ ಪಾಪು ಕೂಡ ಪಲ್ಸ್ ಪೋಲಿಯೋ ಹಾಕ್ಸ್ಲಿಕ್ಕೆ ಬಂದ್ವಿ. ನಿಮ್ಮ ಮನೆಯಲ್ಲಿ 5 ವರ್ಷದೊಳಗಿನ ಮಕ್ಕಳಿದ್ರೆ ನೀವು ಹಾಕ್ಸಿದ್ರೆ ಪಲ್ಸ್ ಪೋಲಿಯೋ ಕಮೆಂಟ್ ಮಾಡಿ ತಿಳಿಸಿ. ನಾವು ಇಲ್ಲಿ ಶಿವಮೊಗ್ಗಕ್ಕೆ ಹೊರಟ್ವಿ. ಬರ್ತಾ ಹಾಗೆ ಪಲ್ಸ್ ಪೋಲಿಯೋ ಕೂಡ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನಮ್ಮ ಪಾಪು ಸುಮ್ಮನೆ ಹಾಕ್ಸ್ಕೊಂಡು ಅಳ್ಳಿಲ್ಲ. ಕೈಗೇನೋ ಬಣ್ಣ ಬೇರೆ ಬರೀತಾರೆ ಅಂತ ಅವ್ನು ನೋಡ್ತಾ ಇದ್ದಾನೆ. ಇದಾದಮೇಲೆ ನಮ್ಮ ಜರ್ನಿ ಶುರುವಾಯಿತು. ಕೊಪ್ಪದಿಂದ ಶಿವಮೊಗ್ಗ ಅಂದರೆ ಒಂದು 2 ಅವರ್ಸ್ ಜರ್ನಿ ಅಂತೂ ಆಗುತ್ತೆ. ನೋಡಿ ನಮ್ಮ ಪಾಪ ಎಷ್ಟು ಆರಾಮಾಗಿ ಕೂತಿದ್ದಾನೆ. ನಾವು ಇವಾಗ ಶಿವಮೊಗ್ಗ ಕೂಡ ರೀಚ್ ಆದ್ವಿ ಸ್ನೇಹಿತರೆ. ನೋಡ್ಬೋದು ತುಂಗಾ ಸೇತುವೆ. ನಾನು ಎಲ್ಲಿ ಫಂಕ್ಷನ್ ಮನೆಯಲ್ಲೂ ಕೂಡ ನಾನು ವಿಡಿಯೋ ಮಾಡಲಿಲ್ಲ. ಸುಮ್ಮನೆ ಎಷ್ಟೊಂದು ಜನ ಸೇರಿರ್ತಾರಲ್ವ, ಯಾಕೆ ಬೇಕು ಇವಳೇನು ಮಾಡ್ತಾಳೆ ಕ್ಯಾಮ್ರಾ ಹಿಡ್ಕೊಂಡು ಅಂತಂದರೆ ಚೆನ್ನಾಗಿರಲ್ಲ. ಹಂಗಾಗಿ ನಾನು ಎಲ್ಲೂ ಕೂಡ ವಿಡಿಯೋ ಮಾಡಲಿಲ್ಲ. ಶಿವಮೊಗ್ಗದಲ್ಲಿ ನಮ್ಮ ಮನೆಯವರ ತಂಗಿ ಮನೆ ಇದೆ, ಅಂದರೆ ನನ್ನ ನಾದಿನಿ ಮನೆ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಶಿವಮೊಗ್ಗದಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ನಮ್ಮ ನಾದಿನಿ ಮನೆಗೆ ಹೋಗ್ತಾಯಿದ್ದೀವಿ. ಸ್ನೇಹಿತರೆ, ಯಾರೆಲ್ಲ ಶಿವಮೊಗ್ಗದವರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಮುಂದಿನ ವಿಡಿಯೋನ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೂಡ ಕೊಡಿರಿ ಸ್ನೇಹಿತರೆ. ನಾವಿವಾಗ ನಮ್ಮ ನಾದಿನಿ ಮನೆ ಕೂಡ ರೀಚ್ ಆದ್ವಿ. ಅಲ್ಲಿ ಹೋದ ತಕ್ಷಣ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಶುರು ಮಾಡ್ಕೊಂಡು ದ್ರಾಕ್ಷಿ ಹಣ್ಣು ತಿಂತ ಕೂತಿದ್ವಿ. ನಮ್ಮ ನಾದಿನಿಗೆ 3 ಜನ ಮಕ್ಕಳು. ಸಣ್ಣನ ಹೇಳ್ತಾ ಇದ್ದ, ಅತ್ತೆ ನಮ್ಮ ಅಮ್ಮ ಫೋನಲ್ಲಿ ಯೂಟ್ಯೂಬಲ್ಲಿ ನೀನು ಬರ್ತೀಯ, ನಾನು ನಿನ್ನ ವಿಡಿಯೋ ಎಲ್ಲ ನೋಡಿದ್ದೀನಿ ಅಂತ ಹೇಳಿ, ನೀವು ಬರಂತ್ರಿ ಬರ್ರಿ ಅಂತ ಹೇಳಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ನಮ್ಮ ನಾದಿನಿಯ ದೊಡ್ಡ ಮಗ, ನಾನು ಮಾತಾಡ್ತೀನಿ ಅತ್ತೆ ವಿಡಿಯೋದಲ್ಲಿ ಅಂತ ಹೇಳಿ ಕೂತ.
ಅವನಿಗೆ ನಮ್ಮ ಅತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಬೇಕಾಗಿತ್ತು. ಅವನಿಗೆ ಸಬ್ಸ್ಕ್ರೈಬ್ ಅನ್ನೋದು ನಾಲ್ಗೆ ತಿರುಗ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ. ಒಂದಿಷ್ಟು ಸರ್ಕಸ್ ಮಾಡಿದ ಮೇಲೆ ಮಾತಾಡ್ದ. ಏನು ಮಾತಾಡ್ದ ಅಂತ ಹೇಳಿ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಫ್ರೆಂಡ್ಸ್, ನನ್ನ ಹೆಸರು ಜಯಂತ್. ನಮ್ಮ ಅತ್ತೆ ಕೊಪ್ಪದಿಂದ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ನನ್ನ ಹೆಸರು ಜಯಂತ್, ನಾನು 6th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ಕೇಳ ಜಯಂತ್, ಅವನ ಹೆಸರು ಏನು ಹೇಳಿ ಹೋಗಿ. ನನ್ನ ತಮ್ಮನ ಹೆಸರು ಅಮೃತು, ಅವನು UKG ಓದ್ತಾಳೆ. ನನ್ನ ತಂಗಿ ಹೆಸರು ಅನ್ಪೂರ್ಣ, ಅವಳು UKGನೇ. ಅವರಿಬ್ಬರು ಟ್ವಿನ್ಸು. ನಾನೇನಾಗಬೇಕು? ಅತ್ತೆ. ಈ ಛೋಟ ಚಾಂಪಿಯನ್ ಏನಾಗಬೇಕು? ದಾಮ ಜೂನಿಯರ್. ಅಂತೂ ಇಂತೂ ಏನೋ ಒಂದು ಮಾತಾಡ್ದ. ಅದಾದಮೇಲೆ ಹಾಗೆ ಮಾತಾಡ್ತಾ ಕೂತಿದ್ವಿ. ನಾನು ಕ್ಯಾಮ್ರಾ ಆನ್ ಮಾಡಿದೆ. ಟಿ ವಿಲಿ ಒಂದು ಸಾಂಗ್ ಬರ್ತಾಯಿತ್ತು. ಸಣ್ಣ ಡ್ಯಾನ್ಸ್ ಮಾಡ್ತಾಯಿದ್ದ. ಈ ನಮ್ಮ ಪಾಪು ಕೂಡ ಅವನ ಜೊತೆ ಆ ಕಡೆ ಹೋಗೋದು, ಈ ಕಡೆ ಬರೋದು, ಹೀಗೆ ಆಟ ಆಡ್ತಾಯಿದ್ರು 4 ಜನನೂ ಸೇರಿ. ನಾ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಫೋನಿಗೆ. ಚೆನ್ನಾಗಿತ್ತು. ಇವಾಗ ನಾವು ಅಡುಗೆ ಮನೆಗೆ ಬಂದ್ವಿ. ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು ಅಂತ ಹೇಳಿ. ಅಷ್ಟರೊಳಗಾಗಿ ಇಲ್ಲಿ ಸಣ್ಣ ಅಮೃತು ನೀರೆಲ್ಲ ಚೆಲ್ಲಿದ್ದ, ಅದನ್ನು ಒರೆಸ್ತಾ ಮಾತಾಡ್ತಾಯಿದ್ರು ನೋಡ್ರಿ. ಇಲ್ಲಿ ಬಂದು ನಿಂತಿದ್ದಾನೆ. ಹೀಗೆ ಅವ್ರ ಜೊತೆ ಮಾತಾಡ್ತಾ ಆಟ ಆಡ್ತಾ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದರು. ನಾನು ಅಡುಗೆದೇನು ಕ್ಲಿಪ್ಪಿಂಗ್ಗೆ ತಗೊಳ್ಳಿಲ್ಲ. ಮಾತಾಡ್ತಾ ಹೀಗೆ ಕಳೆದೇ ಬಿಟ್ವಿ. ಇಲ್ಲ, ಅವಳೇನೋ ಹೇಳ್ತಾ ಇದ್ದಾಳೆ ಅನ್ಪೂರ್ಣ. ಏನಂದರೆ ನಮ್ಮ ಅಣ್ಣಂಗೆ ಇಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಿಟ್ಟಿರೋದೇ ಗೊತ್ತಿಲ್ಲ. ಸುಮ್ಮನೆ ಫೋನ್ ಇಟ್ಟಿದ್ದೀನಿ ಅಂತ ತಿಳ್ಕೊಂಡಾರೆ. ಈಗ ನೋಡಿ ಇಲ್ಲೇನೇ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾರೆ. ಹೀಗೆ ಹಿಂಗೊಂದು ಚೆನ್ನಾಗಿತ್ತು ಅವತ್ತಿನ ದಿನ ನೋಡಿ. ಎಲ್ಲ ಆದಮೇಲೆ ಊಟ ಮುಗಿಸ್ಕೊಂಡು ಇವಾಗ ಫ್ರೂಟ್ ಕಟ್ ಮಾಡಿದರು. ಕಲ್ಲಂಗಡಿ ಹಣ್ಣು ನಾನೆಲ್ಲ ತಿಂದಾಗಿತ್ತು ನೋಡಿ. ಚೆನ್ನಾಗಿತ್ತು ಹಣ್ಣು, ತುಂಬ ಸ್ವೀಟ್ ಇತ್ತು. ಹಾಗೆ ಪಕ್ಕದ ಮನೆಯವ್ರು ಕೂಡ ಬಂದಿದ್ದರು. ಅಣ್ಣನ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ಸು, ಅವ್ರ ಮಗಳು. ಅವಳು ಕೂಡ ಕ್ಯೂಟಾಗಿದ್ದಾಳೆ, ನಂದನ. ಅವ್ರ ಜೊತೆ ಎಲ್ಲ ಇವನು ಆಟ ಆಡ್ದ. ಹಣ್ಣು ಕೂಡ ತಿಂದ ನಮ್ಮ ಪಾಪು ನೋಡಿ. ಡೋರ್ ತೆಗೀರಿ ಅಂತ ಹೇಳಿ ನಿಂತಿದ್ದಾನೆ. ನಮ್ಮ ಮನೆಯವ್ರಿಗೆ ಹಣ್ಣು ತಿಂತಾ ಇದ್ದಾರೆ. ಇವಾಗ ನಾವು ಹೊರಟ್ವಿ ಸ್ನೇಹಿತರೆ. ಬಾಯ್ ಹೇಳ್ತಾ ಇದ್ದೀನಿ. ಜಯಂತ್ ಇಲ್ಲಿ ಮತ್ತೇನೋ ಹೇಳ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ಇದನ್ನು ನಾನು ವಿಡಿಯೋ ಎಲ್ಲ ಹಾಕಲ್ಲ ಅಂತ ಹೇಳಿ. ಪಾಪ ಮಾತಾಡ್ತದೆ ಇದೆ. ನಾ ಇಲ್ಲಿ ಹೇಳ್ತಿದ್ದೀನಿ ಹೊರಡ್ತೀವಣ್ಣ, ಲೇಟ್ ಆಗುತ್ತೆ ಅಂತ ಹೇಳಿ. ನೋಡಿ ಅವರು ಕೂಡ ಎಲ್ಲ ಬಾಯ್ ಮಾಡ್ತಾ ಇದ್ದಾರೆ.
ನಾವು ಶಿವಮೊಗ್ಗದಿಂದ ಹೊರಟಾಗ 10:15 ಏನೋ ಆಗಿತ್ತು. ನಾವು ವಾಪಸ್ ಬರಲೇಬೇಕಾಗಿ ಸ್ನೇಹಿತರೆ, ಉಳಿಯೋ ಹಾಗಿರಲಿಲ್ಲ. ಬೆಳಗ್ಗೆ ನಮಗೆ ಕೆಲಸಗಳಿತ್ತು. ಇವ್ರಿಗೆ ಗಾಡಿ ಬಾಡಿಗೆ ಎಲ್ಲ ಬಂದಿತ್ತು, ಒಪ್ಕೊಂಡಿದ್ರು. ಹಾಗಾಗಿ ನಾವು ಉಳಿಲಿಲ್ಲ. ಎಷ್ಟೊತ್ತಿದ್ರು ವಾಪಸ್ ಬರಲೇಬೇಕು ಅಂತೇಳಿ ಹೊರಟ್ವಿ. ಇದೆಲ್ಲ ಆದಮೇಲೆ ಮಕ್ಕಳು ಆ ಗಾಡೀಲಿ ನಮ್ಮನ್ನೊಂದು ರೌಂಡ್ ಕರ್ಕೊಂಡು ಹೋಗಿ ಬನ್ನಿ ಮಮ್ಮ ಅಂತ ಹೇಳಿ ಕೇಳಿದರು. ಅವ್ರ ಮಮ್ಮ ನೋಡ್ರಿ ಈ ಎಲ್ಲ ಮಕ್ಕಳನ್ನು ಗಾಡೀಲಿ ಹಸ್ಕೊಂಡಿದ್ದಾರೆ. ಇವ್ರು ಮೂವರು ಮುಂದೆ ಕಡೆ ಕೂತರು. ದೊಡ್ಡವನು ಹಿಂದೆ ನಿಂತಿದ್ದಾನೆ. ಆಟ ನೋಡ್ರಿ ಅವ್ರದ್ದು ಗಾಡೀಲೂ. ಹಾಗೆ ಒಂದು ರೌಂಡು ಕರ್ಕೊಂಡು ಹೋಗಿ ಬಂದರು. ಮತ್ತು ನಮ್ಮ ಜರ್ನಿ ಕೂಡ ಶುರುವಾಯಿತು ಸ್ನೇಹಿತರೆ, ಶಿವಮೊಗ್ಗದಿಂದ ಕೊಪ್ಪ ಕಡೆಗೆ. ಇದು ಏರ್ಪೋರ್ಟ್ ರೋಡು. ನಾನು ಏರ್ಪೋರ್ಟು ಕಾಣುತ್ತೆ ಅಂತ ಹೇಳಿ ವಿಡಿಯೋ ಶುರು ಮಾಡಿದೆ. ಅಷ್ಟೊಂದೇನು ಲೈಟಿಂಗ್ಸ್ ಎಲ್ಲ ಇರಲಿಲ್ಲ. ಹೀಗೆ ಬರುತ್ತೆ ನೋಡಿ, ಇಲ್ಲಿ ಏರ್ಪೋರ್ಟ್ ಶುರು ಆಗುತ್ತೆ. ಇವಾಗ ಕಾಣಿಸ್ತಾ ಇದೆಯಲ್ಲ, ಇದೇ ಏರ್ಪೋರ್ಟು. ತುಂಬ ಹಿಂದೆ ಇದೆ ಅದು. ಮುಂಗಡೆ ಈ ಥರ ಇದೆ ಆರ್ಚು. ನಮ್ಮ ಜರ್ನಿ ಹೀಗೆ ಶುರುವಾಯಿತು. ಹೀಗೆ ಮಾತಾಡ್ತಾ ಹೊರಟ್ವಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಎಲ್ಲಿಗೆ ಹೋಗಿದ್ವಿ, ಯಾರ ಮನೆ ಹೋಗಿದ್ವಿ, ಯಾರೆಲ್ಲ ಸಿಕ್ಕಿದ್ರು ಅಂತ ಹೇಳಿ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇವಾಗಲೇ ಟೈಮ್ ಆಗಿದೆ 12 ಗಂಟೆ. ನಾವು ವಾಪಸ್ ಕೊಪ್ಪಕ್ಕೂ ಬಂದಾಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.